ಹಲ್ಲೆಲೂಯ. ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಚೈತನ್ಯ ವಾಕ್ಯ ಈ ಕಾರ್ಯಕ್ರಮಕ್ಕೆ ಯೇಸು ಕ್ರಿಸ್ತನ ನಾಮದಲ್ಲಿ ನಿಮ್ಮನ್ನು ಸ್ವಾಗತಿಸುವನಾಗಿದ್ದೇನೆ. ಪ್ರಿಯರೇ, ಈ ಒಂದು ಕಾರ್ಯಕ್ರಮ ನಿಜವಾಗಿ ನಿಮ್ಮ ಜೀವಿತದಲ್ಲಿ ಆಶೀರ್ವಾದವನ್ನು ತಂದಿದೆ ಹೇಳಿ ನಾವು ಕರ್ತನಿಗೆ ಸ್ತೋತ್ರವನ್ನು ಸಲ್ಲಿಸ್ತೇವೆ. ಖಂಡಿತವಾಗಿ ಈ ಒಂದು ಕಾರ್ಯಕ್ರಮ ದೇವರ ವಾಕ್ಯ ನಾವು ಎಷ್ಟು ಸರಿ ನಾವು ಕೇಳ್ತೇವೋ ಅಷ್ಟು ಸರಿ ನಾವು ದೇವರ ಬಲವನ್ನು, ದೇವರ ಶಕ್ತಿಯನ್ನು ಮಾತ್ರವಲ್ಲ ಆಶೀರ್ವಾದವನ್ನು ಹೊಂದಿಕೊಳ್ಳಿಕ್ಕೆ ಸಾಧ್ಯವಾಗ್ತದೆ. ಅದಕ್ಕೆ ದೇವರ ವಾಕ್ಯ ಹೇಳ್ತದೆ, ನಾವು ಕೇಳೋದ್ರಲ್ಲಿ ತೀವ್ರವಾಗಿರಬೇಕಂತೆ. ಯಾವುದು? ದೇವರ ವಾಕ್ಯ ನಾವು ಎಷ್ಟು ಕೇಳ್ತೇವೋ ತೀವ್ರವಾಗಿ ನಾವು ಅಂದರೆ ಹೆಚ್ಚಾಗಿ ನಾವು ದೇವರ ವಾಕ್ಯನ ಕೇಳ್ತಾ ಇರುವಾಗ ನಮ್ಮ ಅಂತರ ಮನುಷ್ಯನ ಬಲಗೊಳ್ತಾನೆ, ಅಂತರ ಮನುಷ್ಯನು ದೃಢನಾಗ್ತಾನೆ. ಮಾತ್ರವಲ್ಲ, ಈ ಲೋಕದಲ್ಲಿ ಬರುವಂಥ ಎಲ್ಲ ಸಂಗತಿಗಳಿಂದ ನಾವು ಜಯಿಸಲಿಕ್ಕೆ ಸಾಧ್ಯವಾಗ್ತದೆ. ಈ ದಿವಸ ಪ್ರಿಯರೇ, ನಾವು ದೇವರ ವಾಕ್ಯವನ್ನು ನಾವು ಧ್ಯಾನ ಮಾಡುವ, ಅದು ಆರಿಸಿಕೊಂಡಂಥ ದೇವರ ವಾಕ್ಯದ ಭಾಗ 1 ಸಮುವೇಲ 15:22-24 ನಾವು ಓದುವ, ಧ್ಯಾನ ಮಾಡುವ. ಅದಕ್ಕೆ ಸಮುವೇಲನು, ಯೆಹೋವನು ವಿಧೇಯತೆಗೆ ಮೆಚ್ಚುವಷ್ಟು ಯಜ್ಞ ಹೋಮಗಳಿಗೆ ಮೆಚ್ಚುತ್ತಾನೋ. ಯಜ್ಞವನ್ನು ಅರ್ಪಿಸುವುದಕ್ಕಿಂತ ಮಾತು ಕೇಳೋದು ಉತ್ತಮವಾಗಿದೆ. ಟಗರುಗಳ ಕೊಬ್ಬಿಗಿಂತ ವಿಧೇಯತೆ ವಿಶೇಷವಾಗಿದೆ. ಅವಿಧೇಯತೆಯು ಮಂತ್ರತಂತ್ರಷ್ಟು ಕೆಟ್ಟದಾಗಿರುತ್ತದೆ. ಹಠವು ಮಿಥ್ಯಾಭಕ್ತಿ ವಿಗ್ರಹಾರಾಧನೆ ಸಮಾನವಾಗಿರುವುದು. ನೀನು ಯೆಹೋವನ ಮಾತನ್ನು ತಳ್ಳಿ ಬಿಟ್ಟಿದ್ದ, ಆತ ನಿನ್ನನ್ನು ಅರಸುತನದಿಂದ ತಳ್ಳಿ ಬಿಟ್ಟಿದ್ದಾನೆ ಎಂದು ನುಡಿದನು. ನೋಡಿ, ಈ ಒಂದು ವಾಕ್ಯ ಭಾಗ ನೋಡುವಾಗ ದೇವರಿಂದ ಆರಿಸಲ್ಪಟ್ಟಂಥ ಸೌಲ, ದೇವರಿಂದ ಅಭಿಷೇಕಿಸಲ್ಪಟ್ಟ ಸೌಲ ಅರಸನಾಗಿ ಅಭಿಷೇಕಿಸಲ್ಪಟ್ಟ. ಮಾತ್ರವಲ್ಲ, ದೇವರನ್ನು ಆರಿಸಿಕೊಂಡು ಇಸ್ರಾಯೇಲನ್ನು ರಕ್ಷಿಸೋಕ್ಕೋಸ್ಕರ ಆತನ ಅರಸನಾಗಿ ದೇವರು ಅಭಿಷೇಕ ಮಾಡಿದ ಪ್ರಥಮ ಇಸ್ರಾಯೇಲರ ಅರಸನಾಗಿರುವಂಥ ಸೌಲನ ವಿಷಯದಲ್ಲಿ ನಾವು ನೋಡ್ತೇವೆ, ಆತನಿಗೆ ಎಲ್ಲವನ್ನು ದೇವರು ಕೊಟ್ಟ. ಆದರೆ ನಾವು ನೋಡ್ತೇವೆ, ಆ ಒಂದು ಮಾತು ನಾನು ಕೇಳುವಾಗ ದೇವರು ವಿಧೇಯತೆಗೆ ಮೆಚ್ಚಿಸುವಷ್ಟು ಯಜ್ಞ ಹೋಮಗಳಿಗೆ ಮೆಚ್ಚುವನು. ಪ್ರಿಯರೇ, ಈ ಒಂದು ವಾಕ್ಯ ಭಾಗವನ್ನು ನಾವು ಬಹಳವಾಗಿ ನಾವು ಗಮನಿಸಬೇಕು. ಯಾಕಂದರೆ ಯಜ್ಞ ಹೋಮಗಳು ಅಂದರೆ ದೇವರಿಗೆ ಬೇಕಾದ ಯಜ್ಞ ಹೋಮ ಅಲ್ಲ, ದೇವರಿಗೆ ಬೇಕಾದ ವಸ್ತು ಅಲ್ಲ, ದೇವರಿಗೆ ಬೇಕಾದದ್ದು ಯಾವುದು ನಮ್ಮ ಯಾವುದಲ್ಲ. ಯಾಕಂದರೆ ದೇವರ ವಾಕ್ಯ ಹೇಳ್ತದೆ, ಪ್ರಿಯರೇ, ಬೆಳ್ಳಿಯು ಬಂಗಾರವು ಯೆಹೋವನದೇ. ನಾವು ನೋಡ್ತೇವೆ, ಭೂಮಿ ಆದರೆ ಸಮಸ್ತವು ಯೆಹೋವನದೇ. ಹಾಗಾದರೆ ದೇವರು ಯಾವುದನ್ನು ಬಯಸ್ತಾನೆ? ದೇವರು ಬಯಸೋದೇನು ಗೊತ್ತಾನೆ? ವಿಧೇಯತೆ. ವಿಧೇಯತೆ ಅಂದರೆ ಅರ್ಥ ಏನಂದರೆ ಆತನ ಮಾತುಗಳನ್ನು ಕೇಳಿ ಅದರ ಪ್ರಕಾರ ನಡೆಯುವಂಥದ್ದೇ ವಿಧೇಯತೆ. ಯಾಕಂದರೆ ದೇವರು ಸೌಲನಿಗೆ ಸಮುವೇಲನ ಮೂಲಕ ಹೇಳ್ತಾನೆ, ನೀನು ಅಮಾಲೇಕನ ಎಲ್ಲವನ್ನ ಏನು ಮಾಡಬೇಕು? ನಾಶಪಡಿಸ್ಬೇಕು. ಯಾವುದನ್ನು ಇಟ್ಕೊಳ್ಬಾರ್ದು. ಯಾವುದಕ್ಕಾಗಿ ಆತನೇನು ಮಾಡ್ತಾನೆ? ಎಲ್ಲವನ್ನು ಅಲ್ಲಿ ಸಮಾನ ಮಾಡ್ತಾನೆ. ಅಲ್ಲಿ ನಾವು ನೋಡ್ತೀವಿ, ಅನೇಕ ಅದು ದನ ಕರುಗಳನ್ನು ಆತನ ಏನು ಮಾಡ್ತಿದ್ದಾನೆ? ಸಪ್ರೇಟ್ ಮಾಡಿದ್ದು ತರ್ತಾನೆ. ದೇವರು ಅದಕ್ಕೆ ಸಮಯನ ಕೇಳ್ತಾರೆ, ಇದು ಯಾವುದು ಸ್ವರ ನಾನು ಕೇಳುವಂಥದ್ದು? ಅದು ಆತನ ಹೇಳ್ತಿದ್ದಾನೆ, ದೇವರಿಗೋಸ್ಕರ ನಾನು ತಂದಿದ್ದೇನೆ ಹೇಳಿ. ಪ್ರಿಯರೇ, ಇಲ್ಲಿ ನಾವು ನೋಡ್ತೀವಿ ಆತನ ಏನೇನು ಮಾಡಿದ. ಆತನು ಹೇಳುವಂಥದ್ದು ದೇವರು ಹೇಳುವಂಥ ಸಂಪೂರ್ಣವಾಗಿ ಆತನು ಕೇಳಿಲ್ಲ, ಪರಿಪೂರ್ಣವಾಗಿ ವಿಧೇಯನಾಗಲಿಲ್ಲ. ಆ ಅವಿಧೇಯತೆ ನಿಮಿತ್ತವಾಗಿ ದೇವರ ವಾಕ್ಯ ಈ ರೀತಿಯಾಗಿ ಹೇಳ್ತದೆ, ಯಜ್ಞವನ್ನು ಅರ್ಪಿಸುವಂಥ ಮಾತು ಕೇಳೋದು ಉತ್ತಮವಾಗಿದೆ. ಟಗರುಗಳ ಕೊಬ್ಬಿಗಿಂತ ವಿಧೇಯತೆ ವಿಶೇಷವಾಗಿದೆ. ಅವಿಧೇಯತೆ ಮಂತ್ರತಂತ್ರಷ್ಟು ಕೆಟ್ಟದಾಗಿರೋದು. ಹಠವು ಮಿಥ್ಯ ಭಕ್ತಿ ವಿಗ್ರಹಾರಾಧನೆಗೆ ಸಮಾನವಾಗಿರೋದು. ದೇವರು ಹೇಳ್ಸಿದ್ದಾನೆ, ಸಮುವೇಲನ ಮೂಲಕ ಹೇಳ್ಸಿದ್ದಾನೆ, ನೀನು ಮಾಡಿದ ತಪ್ಪು. ನೀನು ಹೇಳಿದನ್ನು ಕೇಳಬೇಕಿತ್ತು, ನಾನು ಕೇಳಿದ್ದಕ್ಕೆ ನೀನು ವಿಧೇಯರಾಗಬೇಕಿತ್ತು. ನೋಡಿ ಪ್ರಿಯರೇ, ಆತನ ದೇವರ ಮೇಲೆ ಹೇಳೋದು ಸಂಗತಿಯನ್ನು ಅವರು ವಿಧೇಯರಾಗ್ತಿದ್ರೆ ಅವ್ರಿಗೆ ಎಷ್ಟು ದೇವರು ದಾವೀದನಿಗೆ ಹೇಳುವಂಥ ಮಾತನ್ನು ಸೌಲನಿಗೆ ಮೊದಲೇ ಹೇಳಿದ್ದೆ, ನಾನು ನಿನ್ನ ರಾಜ್ಯವನ್ನು ಹೇಗೆ ನಿನ್ನ ಆಜ್ಞೆಗಳಿಗೆ ವಿಧೇಯರಾದರೆ ನಿನ್ನ ರಾಜ್ಯವನ್ನು ಸದಾ ಸ್ಥಿರವಾಗಿ ನಾನು ಇಡ್ತೇನೆ. ಇನ್ನು ಸಂತಾನವು ಏನು ಮಾಡ್ತಾರೆ? ಅದರ ಮೇಲೆ ಏನು ಮಾಡ್ತಾರೆ? ಅರಸುತನವನ್ನು ಕೊಡ್ತೇನೆ. ಎಲ್ಲ ದೇವರು ಪ್ರಾಮಿಸ್ ಮಾಡಿದ್ದಾರೆ. ಅದು ಅವಿಧೇಯತೆ ನಿಮಿತ್ತವಾಗಿ ಈತನ ಅರಸುತನವನ್ನು ಕಳೆದುಕೊಳ್ಳೋದು ನಾವು ನೋಡ್ತೇವೆ. ಅದಕ್ಕಾಗಿ ಪ್ರಿಯ ದೇವ ಮಕ್ಕಳೇ, ಇವತ್ತು ಅವಿಧೇಯತೆ ಇರುವಂಥ ಆಶೀರ್ವಾದ, ಅವಿಧೇಯತೆ ಮೂಲಕ ಕಳ್ಕೊಂಡಂಥ ಸಂಗತಿಗಳನ್ನು ನಾವು ಸ್ವಲ್ಪ ಧ್ಯಾನ ಮಾಡುವ. ಇವತ್ತು ದೇವರು ವಾಕ್ಯ ಹೇಳ್ತದೆ, ನನ್ನನ್ನು ಪ್ರೀತಿಸುವವನು ನನ್ನ ಆಜ್ಞೆಗಳನ್ನು ಕೈಕೊಂಡು ನಡೀತಾನೆ ಹೇಳಿ. ಯೋಹನ ಬರೆದ ಸುವಾರ್ತೆ 14 ಕರ್ತನು ಬರೆಯುವುದು ನಾವು ನೋಡ್ತೇವೆ, ಕರ್ತನು ಹೇಳುವಂಥ ನಾವು ನೋಡ್ತೇವೆ. ಇವತ್ತು ಯಾವುದ್ರಲ್ಲಿ ನಾವು ವಿಧೇಯರಾಗ್ತಿದ್ದೇವೆ? ನೋಡಿ, ನಮಗೆ ಗೊತ್ತು ದೇವರು ಎಷ್ಟೆಲ್ಲ ವಾಕ್ಯಗಳನ್ನು ಕೊಟ್ಟಿದ್ದಾನೆ. ನಾವು ಪ್ರತಿನಿತ್ಯ ವಾಕ್ಯಗಳನ್ನು ಕೇಳ್ತಿದ್ದೇವೆ. ಕೆಲವರು ಹೇಳ್ತಾರೆ, ವಾಕ್ಯವನ್ನು ಕೇಳುವಾಗ ಹೇಳ್ತಾರೆ, ಏನು ಗೊತ್ತನ, ಇವತ್ತು ದೇವರೇ ನನ್ನ ಸಂಗಡ ಮಾತನಾಡಿದ್ರೇಳಿ. ಆದರೆ ಸೌಲಸ ದೇವರ ಮಾತನ್ನು ಕೇಳಿದ, ಆದರೆ ಪರಿಪೂರ್ಣವಾಗಿ ವಿಧೇಯರಾಗಲಿಲ್ಲ. ಆ ಅವಿಧೇಯತೆ ಅವನ ಜೀವಿತದಲ್ಲಿ ದೊಡ್ಡ ನಷ್ಟವನ್ನು ಉಂಟು ಮಾಡಿದ. ಅವನ ಅರಸತನ ಕಳಕೊಂಡ, ಅವನ ಸಂತಾನವು ನಾಶವಾಯಿತು. ಎರಡನೇದಾಗಿ ನೋಡುವಾಗ
ಅಭಿಷೇಕ ಕಳಕೊಂಡ, ದುರಾಪ ಪೀಡಿತನಾಗಿದ್ದ, ಆತ್ಮಹತ್ಯೆ ಮಾಡಿಕೊಂಡ. ನೋಡಿ, ಅವಿಧೇಯತೆ ಎಷ್ಟು ದೊಡ್ಡ ನಷ್ಟಗಳಿಗೆ ಉಂಟು ಮಾಡ್ತದೆ ಪ್ರೇರೆ. ಇವತ್ತು ಕೇಳುವಂಥ ದೇವ ಮಕ್ಕಳೇ, ಆಲೋಚನೆ ಮಾಡಿರಿ, ಯಾವ ರೀತಿಯಾಗಿ ನಾವು ದೇವರ ವಾಕ್ಯನ ಕೇಳ್ತಿದ್ದೀವಿ. ಅರ್ಧಬರ್ಧ ವಿಧೇಯರಾಗ್ತಿದ್ದೇವ, ಅಲ್ಲ ಅರ್ಧ ಪೂರ್ಣವಾಗಿ ವಿಧೇಯರಾಗ್ತಿದ್ದೇವ. ಯೇಸು ಸ್ವಾಮಿ ಹೇಳ್ತಿದ್ದಾನೆ, ನೀವು ನನ್ನನ್ನು ಪ್ರೀತಿಸೋದಾದರೆ ನನ್ನ ಆಜ್ಞೆಗಳನ್ನು ನೀವು ಕೈಕೊಂಡು ನಡೆಸಿರಿ. ಹಾಲಲ್ಲಿ ನೀವು ನನ್ನಲ್ಲಿ ನನ್ನ ವಾಕ್ಯಗಳು ನಿಮ್ಮಲ್ಲಿ ನೆಲೆಗೊಂಡಿದ್ದಾರೆ, ಏನು ಬೇಕಾದರೂ ಬೇಡಿಕೊಳ್ಳ್ರಿ, ನಾನು ನಿಮಗೆ ಕೊಡ್ತೇನೆ. ಹಾಗೆ ದೇವರ ಆಶೆಯನ್ನು ಆತನ ಆಜ್ಞೆಗಳನ್ನು ಕೈಕೊಂಡು ನಡೆಯಬೇಕು. ಹೀಗೆ ಮಾಡಿದರೆ ದೇವರ ಒಂದು ಆಶೀರ್ವಾದ ಏನು ಗೊತ್ತನ, ದೇವರ ವಾಕ್ಯ ನೀವು ಯೋಹನ ಬರೆದ ಸುವಾರ್ತೆ 14 ಓದುವಾಗ ಅಲ್ಲಿ ತಂದೆಯು ಆಮೇಲೆ ಮಗನು ಪವಿತ್ರಾತ್ಮರು ಬಂದು ಏನು ಮಾಡ್ತಾರಂತೆ, ನಮ್ಮ ಗುಡಾರದಲ್ಲಿ ವಾಸ ಮಾಡ್ತಾರಂತೆ. ಪ್ರಿಯ ದೇವ ಮಕ್ಕಳೇ, ಆಲೋಚನೆ ಮಾಡ್ರಿ, ನಾವು ನಿಜವಾಗಿ ಪರಿಪೂರ್ಣವಾಗಿ ದೇವರ ವಾಕ್ಯಕ್ಕೆ ವಿಧೇಯರಾಗ್ತೇವಾ? ನೋಡಿ, 5 ಜನ ಬುದ್ಧಿವಂತರು, 5 ಜನ ಬುದ್ಧಿ ಇಲ್ಲದವರು. 2 ವರ್ಷ ಬದಲಿಂಗನನ್ನು ಎದುರು ನೋಡೋದಕ್ಕೆ ಅಲ್ಲಿ ಬಂದರು. ನಾವು ನೋಡ್ತೇವೆ, ಅಲ್ಲಿ ನಾವು ನೋಡ್ತೇವೆ 5 ಜನ ಬುದ್ಧಿವಂತರಿಗೆ ಏನು ಮಾಡ್ತಿದ್ರು, ಅಲ್ಲಿ ನಾವು ನೋಡ್ತೇವೆ ಅವ್ರು ಏನು ಮಾಡಿದ್ರು, ಹೆಣ್ಣೆಗಳನ್ನು ತೆಗೆದುಕೊಂಡು ಬಂದರು. ಇವರಿಗೆ ಗೊತ್ತುಂಟು ಮೊದಲಿಂಗನ ಬರ್ತಾನೆ, ಅದಕ್ಕಿಂತ ಮುಂಚೆ ವಾಕ್ಯ ಕೊಡಲ್ಪಟ್ಟಿದೆ, ನಮ್ಮನ್ನು ಕರ್ಕೊಂಡು ಹೋಗ್ತಾ ಏನು ಮಾಡಬೇಕೇನೋ ಗೊತ್ತಿತ್ತು. ಕೊನೆ ಕ್ಷಣದಲ್ಲಿ ಅವ್ರು ಹುಡುಕಿಕೊಂಡು ಹೋದ್ರು. ಅವಿಧೇಯತೆ ಅವರನ್ನು ಏನು ಮಾಡಿದ್ದು ನಾವು ನೋಡ್ತೇವೆ. ಮೊದಲಿಂಗನು ಬಂದ, ವಿಧೇಯರಾದವರು ಯಾರು? 5 ಜನ ಬುದ್ಧಿವಂತರು. ಅವರನ್ನು ತಗೊಂಡು ಆತನ ಏನು ಮಾಡ್ತೇವೆ, ಮೊದಲಿಂಗನು ಆಕೆ ಅಲ್ಲಿ ಬಾಗಿಲು ಮುಚ್ಚಲ್ಪಟ್ಟಿದೆ. ಕಾರಣ ಏನು? ಅವಿಧೇಯತೆ. ಅವ್ರು ಮಾಡಿದ್ದಾರೆ. ಮೊದಲಿಗಿತ್ತಾಗಿ 5 ಜನ ಬುದ್ಧಿವಂತರು, 5 ಜನ ಬುದ್ಧಿ ಇಲ್ಲದವ್ರು. 2 ಸಹ ಕಣ್ಣಿಕೇರೆ, 2 ಸೇಸೋನು ಎದುರು ನೋಡಕ್ಕೆ ಇರುವವರು, 2 ಒಯ್ಯಲ್ಪಡೋದಕ್ಕಾಗಿ ಸಿದ್ಧರಾಗಿದ್ದಾರೆ. ಆದರೆ ಇವರು ಮಾತಿಗೆ ಅವಿಧೇಯರಾದ ನಿಮಿತ್ತವಾಗಿ ನಾವು ನೋಡ್ತೇವೆ ಅಲ್ಲಿ ಏನು ಮಾಡಿದರು, ಪರಲೋಕವನ್ನು ಕಳಕೊಂಡು. ಇವತ್ತು ಆಲೋಚನೆ ಮಾಡಿ ಪ್ರೇರೆ, ದೇವರ ವಾಕ್ಯ ನಮಗೆ ಗೊತ್ತು. ಮತ್ತೆ 5:44 ಈ ರೀತಿಯಾಗಿ ಹೇಳಲ್ಪಟ್ಟಿದೆ, ನಿಮ್ಮ ವೈರಿಗಳನ್ನು ಪ್ರೀತಿಸಿರಿ, ಶಪಿಸೋರನ್ನು ಆಶೀರ್ವಾದ ಮಾಡಿರಿ, ಬೈಯೋರಿಗೋಸ್ಕರ ಪ್ರಾರ್ಥಿಸಿರಿ, ಹಿಂಸೆಗೋಸ್ಕರ ಪ್ರಾರ್ಥಿಸಿರಿ, ನಿಮ್ಮ ಒಳ್ಳೆತನ ಮೂಲಕ ಕೆಟ್ಟತನವನ್ನು ಸೋಲಿಸರು. ಎಲ್ಲ ನಮಗೆ ಗೊತ್ತುಂಟು. ಆದರೆ ನಾವು ಶ್ರಮಿಸ್ತಿದ್ದೇವಾ? ನಾವು ಪ್ರೀತಿಸ್ತಿದ್ದೇವಾ? ಇವತ್ತು ನಮ್ಮ ಹೃದಯವನ್ನು ಮುಟ್ಟಿ ನಾವು ಹೇಳುವ, ನಿಜವಾಗಿ ವಾಕ್ಯ ಅನುಸಾರವಾಗಿ ನಾನು ಜೀವಿಸ್ತಿದ್ದೇನಾ? ದೇವರು ವಾಕ್ಯ ಹೀಗೆ ಮಾಡಿದರೆ ಪರಲೋಕ ತಂದೆಗೆ ನೀನು ಮಕ್ಕಳಾಗ್ತೀರಿ. ನಮ್ಗೆ ಗೊತ್ತು ಶ್ರಮಿಸಬೇಕು, ಎಷ್ಟು ನಮಗೆ ಗೊತ್ತು ಪ್ರೀತಿಸಬೇಕು, ಎಷ್ಟು ನಮಗೆ ಗೊತ್ತು ಸಹಿಸಬೇಕು ಹೇಳಿ. ಆದರೆ ವಾಕ್ಯಗಳು ಬರುವಾಗ ನಾವು ನೋಡ್ತೇವೆ ಅವಿಧೇಯರಾಗಿ ನಡ್ಕೊಳ್ತೇವೆ. ಪ್ರಿಯರೇ, ನಮಗೊಂದು ಜೀವನ ಈ ಲೋಕದಲ್ಲಿ ಕೊಡಲ್ಪಟ್ಟಿದೆ. ಆತನ ಮಾತುಗಳನ್ನು, ಅದಕ್ಕೆ ಧರ್ಮೋಪದೇಶ 28 ಹೇಳ್ತದೆ, ನೀವು ನನ್ನ ಆಜ್ಞೆಗಳಿಗೆ ವಿಧೇಯರಾದರೆ ಎಲ್ಲ ಶುಭಗಳು ನಿಮಗೆ ಪ್ರಾಪ್ತ ಆಗ್ತದೆ. ಏನು ಹೇಳ್ತದೆ? 1000 ತಲೆಮಾರೆ ಒಳಗೆ ನಿಮಗೆ ಧೈರ್ಯವನ್ನು ತೋರಿಸ್ತೇನೆ. ಹಾಲೆಲೂಯಾ. ವಿಧೇಯರಾದವರಿಗೆ ಏನಂತೆ, 1000 ತಲೆಮಾರುಗಳಿಗೆ ದೇವರು ದಯೆಯನ್ನು ತೋರಿಸ್ತಾರೆ. ಆಲೋಚನೆ ಮಾಡಿರಿ. ಅಲ್ಲಿ ನಾವು ನೋಡ್ತೀವಿ 1-14 ಧರ್ಮೋಪದೇಶ 28 1-14 ಅಲ್ಲಿ ಅನೇಕ ಆಶೀರ್ವಾದಗಳನ್ನು ದೇವರು ಮಾತನಾಡಿದ್ದಾನೆ. ಯಾರಿಗೆ? ಇಸ್ರಾಯೇಲರಿಗೆ ಹೇಳ್ತಿದ್ದಾನೆ, ನೀನು ನನ್ನ ಆಜ್ಞೆಗಳಿಗೆ ವಿಧೇಯರಾದರೆ ನಿಮಗೆ ಏನು ಮಾಡ್ತೀನಿ, ಶುಭಗಳನ್ನು ಪ್ರಾಪ್ತಿಸ್ತೇನೆ. ವಿಮೋಚನೆ 20 ಹೇಳುವಾಗ ಹೇಳ್ತಿದ್ದಾನೆ, ನೀವು ನನ್ನ ಆಜ್ಞೆಗಳಿಗೆ ಅವಿಧೇಯರಾದರೆ 4 ತಲೆಮಾರುಗಳಲ್ಲಿ ಶಾಪಗಳನ್ನು ಬರಮಾಡ್ತೇನೆ. ನೀವು ನನ್ನ ಆಜ್ಞೆಗಳಿಗೆ ವಿಧೇಯರಾದರೆ 1000 ತಲೆಮಾರುಗಳಿಗೆ ನಾನು ಏನು ಮಾಡ್ತೇನೆ, ದಯೆಯನ್ನು ತೋರಿಸ್ತೇನೆ. ಹಾಗಾದರೆ ಆಶೀರ್ವಾದ, ಶಾಪ ದೇವರು ನಮ್ಮ ಮುಂದೆ ಇಟ್ಟಿದ್ದಾನೆ. ಜೀವನ ಮರಣ ನಮ್ಮ ಮುಂದೆ ಇಟ್ಟಿದ್ದಾನೆ. ಕತ್ತಲು ಬೆಳಕ ನಮ್ಮ ಮುಂದೆ ಇಟ್ಟಿದ್ದಾನೆ. ಸುಳ್ಳು ಮತ್ತೆ ಸತ್ಯ ನಮ್ಮ ಮುಂದೆ ಇಟ್ಟಿದ್ದಾನೆ. ಈಗ ಚಾಯ್ಸ್ ಮಾಡಬೇಕಾದಿದೆ. ಅದು ಯಾವಾಗ ನಾನು ವಿಧೇಯರಾಗ್ತೇನೆ, ನನ್ನ ಆಶೀರ್ವಾದನೇ ನಾನು ಏನು ಮಾಡ್ತೇನೆ, ಹೊಂದಿಕೊಳ್ತೇನೆ. ಯಾವಾಗ ನಾನು ವಿಧೇಯರಾಗ್ತೇನೆ, ನಾನು ಜೀವನ ಹೊಂದಿಕೊಳ್ತೇನೆ. ನಾನು ಯಾವಾಗ ಆ ವಾಕ್ಯಕ್ಕೆ ನಾನು ವಿಧೇಯರಾಗ್ತೇನೋ, ನನ್ನಲ್ಲಿರುವ ಬೆಳಕು ಜನರಿಗೆ ಪ್ರಕಾಶಿಸಲ್ಪಡ್ತದೆ. ಹಲ್ಲೆಲೂಯಾ. ಅದಕ್ಕಾಗಿ ದೇವರು ಯಾವುದನ್ನು ನಮಗೆ ಮುಂದೆ ಇಟ್ಟಿದ್ದಾನೆ, ದೇವರು ವಾಕ್ಯ ಕೊಟ್ಟಿದ್ದಾನೆ. ನಮ್ಮನ್ನು ನಾವು ಪರೀಕ್ಷೆ ಮಾಡಿಕೊಳ್ಬೇಕು. ಅದಕ್ಕೆ ದಾವೀದನೊಂದು ಮಾತನ್ನು ಹೇಳ್ತಾನೆ, ಕೀರ್ತನೆ 139 ಹೇಳ್ತಿದ್ದಾನೆ, ದೇವರೇ ನನ್ನ ಕೀರ್ತನೆ 139 ಕೀರ್ತನೆಗಾರರು ಹೇಳ್ತಾನೆ, ನಾನು ಹೃದಯವನ್ನು ಪರೀಕ್ಷಿಸಿ ನಾನು ಕೇಳಿದ ಮಾರ್ಗದ ಸನಾತನ ಮಾರ್ಗ ನನಗೆ ತಿಳಿಯಪಡಿಸಿ. ಪ್ರತಿನಿತ್ಯ ನಾನು ಪರೀಕ್ಷೆ ಮಾಡಿಕೊಳ್ಬೇಕು. ನಿಜವಾಗಿ ನಾನು ದೇವರ ವಾಕ್ಯ ಪರಿಪೂರ್ಣ ವಿಧೇಯನಾಗಿದ್ದೇನಾ? ಹಲ್ಲೆಲೂಯಾ. ನೋಡಿ, ಕೆಲವು ನಾವು ನೋಡ್ತೀವಿ, ಅಲ್ಲಿ ಸೌಲ ವಿಧೇಯನಾದ, ಪರಿಪೂರ್ಣ ವಿಧೇಯನಾಗಲಿಲ್ಲ. ಅದಕ್ಕೆ ಆ ಒಂದು ಅವಿಧೇಯತೆ ಏನಾಯಿತು, ಅವನ ಅರಸುತನ ಕಳಕೊಳ್ಳಬೇಕಾಯಿತು. ಅವನ ಸ್ವಂತ ದೇವರ ವಾಕ್ಯ ಹೇಳ್ತೇವೆ, ಒಬ್ಬ ದೇವ ಮನುಷ್ಯ ಈ ರೀತಿಯಾಗಿ ಹೇಳಿದ, 40 ವರ್ಷ ಆತನ ರಾಜ್ಯವನ್ನು ಆಡಿದ, ಅದರಲ್ಲಿ ದೇವರು ಇರಲಿಲ್ಲ ಅಂತೆ. ಇವತ್ತು ದೇವರಿಲ್ಲದೆ ನಾವು ಜೀವಿಸಲಿಕ್ಕೆ ಸಾಧ್ಯ ಉಂಟು. ಅದು ದೇವರ ಸನ್ನಿಧಿ ಇರುವುದಿಲ್ಲ, ದೇವರ ಆಶೀರ್ವಾದ ಇರುವುದಿಲ್ಲ. ಅಲ್ಲಿ ನಾವು ನೋಡ್ತೇವೆ ಸೌಲನ ಲಾಸ್ಟ್ಗೆ ನಾವು ನೋಡ್ತೇವೆ, ಅವನ ಪರಿಸ್ಥಿತಿ ನಿಮಗೆ ಗೊತ್ತಿರ್ಬೋದು. ಆತನ ಏನಾದ ಅವಿಧೇಯತೆ ನಿಮಿತ್ತವಾಗಿ.
ಹಲ್ಲೆಲೂಯಾ. ಅದಕ್ಕಾಗಿ ಪ್ರಿಯರೇ, ನಾವು ನೋಡ್ತೀವಿ ಆದಮನು ಯಾವ ಹಣ್ಣನ್ನು ತಿನ್ನಬಾರ್ದು ಹೇಳಿ ದೇವರ ಮಾತಿಗೆ ಅವಿಧೇಯನಾದನು. ಆತನ ಹಣ್ಣನ್ನು ತಿನ್ನಬಾರ್ದು ಹೇಳಿದ್ದಕ್ಕೆ ಆತನ ಆ ಹಣ್ಣನ್ನು ತಿಂದುಬಿಟ್ಟು ಅವಳು ಮತ್ತು ಆದಮನು ಅವಿಧೇಯದ ನಿಮಿತ್ತವಾಗಿ ಈ ಲೋಕಕ್ಕೆ ಎಷ್ಟು ನಷ್ಟ ಬಂತ್ರಿ. ಇವತ್ತು ಆದಾಮನ ಸಂತಾನ ನಾವು ನೋಡ್ತೇವೆ, ಏನಾಯಿತು? ಅವೆಲ್ಲ ಆದಾಮನ ಸಂತಾನ. ಆದರೆ ದೇವರಿಗೆ ಸ್ತೋತ್ರ, ಎರಡನೇ ಆದಾಮ ನಮಗಾಗಿ ಪ್ರಾಣ ಕೊಟ್ಟು ನಮಗಾಗಿ ರಕ್ತ ಸುರಿದ ಯೇಸುವಿನಲ್ಲಿ ನಾವು ಪರಿಪೂರ್ಣ ನಂಬಿಕೆ ಇಡುವಾಗ ನಾವು ಆದಾಮನ ಅವಿಧೇಯತೆ ಮೂಲಕ ಬಂದಿರುವ ಶಾಪಗಳು ಮುರಿಯಲ್ಪಡ್ತದೆ. ಯಾಕಂದರೆ ದೇವರು ಹಾಕಿದ ಎರಡನೇ ಆದಾಮನ ವಿಧೇಯತೆ ಮೂಲಕ ನಮಗೆ ಜೀವ ಬಂತೇಳಿ ದೇವರ ವಾಕ್ಯ ಹೇಳ್ತದೆ. ಅದು ಆಲೋಚನೆ ಮಾಡಿರಿ. ಹಲ್ಲೆಲೂಯಾ. ನಮ್ಮನ್ನು ನಾವು ಪರೀಕ್ಷೆ ಮಾಡಿಕೊಡ್ಬೇಕು. ನಾವು ಪ್ರತಿನಿತ್ಯ ದೇವರ ವಾಕ್ಯಕ್ಕೆ ನಾನು ವಿಧೇಯನಾಗ್ತಿದ್ದೇನ? ದೇವರ ವಾಕ್ಯದ ಪ್ರಕಾರ ನಾನು ಜೀವಿಸ್ತೇನ? ಹಲ್ಲೆಲೂಯಾ. ದೇವರ ವಾಕ್ಯ ಹೇಳ್ತಿದೆ, ಅಲ್ಲಿ 1 ಕೊರಿಂಥ 11ರಲ್ಲಿ ಪೌಲನು ಈ ರೀತಿಯಾಗಿ ಹೇಳ್ತಿದ್ದಾನೆ, ನನ್ನನ್ನು ನಾನು ಪರೀಕ್ಷೆ ಮಾಡಿಕೊಂಡೆ ನಾನು ವಿಚಾರಣೆಗೆ ಒಳಗಾಗುವುದಿಲ್ಲ. ಇವತ್ತು ಪ್ರಿಯರೇ, ನಮಗೆ ಇರುವಂಥ ನಿರೀಕ್ಷೆ ಈ ಲೋಕದ ನಿರೀಕ್ಷೆ ಅಲ್ಲ. ನಮಗೆ ಇರುವಂಥ ನಿರೀಕ್ಷೆ ನಿತ್ಯ ಜೀವದ ನಿರೀಕ್ಷೆ. ಅದಕ್ಕಾಗಿ ಪೌಲನು ಹೇಳ್ತಿದ್ದ, ಅದಕ್ಕಾಗಿ ನಾನು ಓಡ್ತಾ ಇದ್ದೇನೆ. ಯಾಕೆ? ನನ್ನ ಆಶೆ ಉದ್ದೇಶ ಒಂದೇ, ಆತನನ್ನು ಮೆಚ್ಚಿಸ್ಬೇಕು, ಆತನಿಗೆ ವಿಧೇಯರಾಗಬೇಕು, ಆತನಿಗೆ ಮೆಚ್ಚುಗೆ ಆದ ಜೀವಿತನ ಮಾಡಬೇಕು. ಇವತ್ತು ನಾವು ನೋಡ್ತೇವೆ ನಮ್ಮ ನಿರೀಕ್ಷೆ ಈ ಲೋಕದಲ್ಲಿ ಆಸ್ತಿ ಸಂಪಾದನೆ ಮಾಡೋದಕ್ಕೆ ಅಲ್ಲ. ಅದೆರಡನೇ ಭಾಗ ದೇವರು ನಮಗೆ ಕೊಡ್ತಾನೆ. ಅದು ಈ ಲೋಕದಲ್ಲಿ ಇರುವಾಗ ನಮಗಿರುವಂಥದ್ದು ಒಂದೇ ಒಂದು ನಿತ್ಯ ಜೀವದ ನಿರೀಕ್ಷೆಯೊಂದಿಗೆ ಯಾರು ಜೀವಿಸಿದ್ದಾನ ಅವನು ಪರಿಪೂರ್ಣ ವಿಧೇಯನಾಗ್ತಾನೆ. ಅಲ್ಲ, ಯಾಕಂದರೆ ದೇವರ ವಾಕ್ಯ ಹೇಳ್ತದೆ, ನಾಳೆ ಒಂದು ಚಂಬೆ ಕೊಚ್ಚಿಕೊಳ್ಳೋ ಬೇಡ, ಇಂದು ನಿನಗೆ ಏನಾಗ್ತದೆ ತಿಳಿದು. ಅಲ್ಲೂಯ. ನೋಡ್ರಿ, ಎಷ್ಟೋ ಜನ ಅದು ಮಾಡ್ತೇನೆ ಇದು ಮಾಡ್ತೇನೆ ಎಲ್ಲ ಮಾಡಿಕೊಂಡು ನೋಡ್ತೀವಿ, ಆ ದಿವಸ ಕಾಣಲಿಲ್ಲ. ನಮಗೆ ಎಷ್ಟು ದಿವಸ ಆಯುಷ್ಯ ಕಾಲ ಕೊಡಲ್ಪಟ್ಟಿದೆ, ಅಲ್ಲಿವರೆಗೂ ಆತನ ಆಜ್ಞೆಗಳನ್ನ ಪರಿಪೂರ್ಣ ವಿಧೇಯರಾಗಬೇಕು. ಯಾಕಂದರೆ ನಮಗೊಂದು ನಿರೀಕ್ಷೆ ಉಂಟು. ಯೋನ ಬರೆದ ಸುವಾರ್ತೆ 14ರಲ್ಲಿ ಸ್ವಾಮಿ ಹೇಳ್ತಿದ್ದಾನೆ, ನಾನೇನು ಮಾಡ್ತೇನೆ, ನಿಮಗಾಗಿ ನಾನು ಸಾಲ ಸಿದ್ಧ ಮಾಡಿ ಹೋಗ್ತಿದ್ದೇನೆ. ನಾನೇನು ಮಾಡ್ತೇನೆ, ಆಮೇಲೆ ಬಂದು ನಿಮ್ಮನ್ನು ಕರ್ಕೊಂಡು ಬರ್ತೇನೆ. ಯಾರಿಗೆ? ವಿಧೇಯರಾಗುವಂಥ ವ್ಯಕ್ತಿಗಳಿಗೆ ಮಾತ್ರ. ಅದಕ್ಕೆ ಸ್ವಾಮಿ ಹೇಳ್ತಿದ್ದಾನೆ, ಸ್ವಾಮಿ ಅನ್ನೋರೆಲ್ಲ ಪರಲೋಕ ರಾಜ್ಯ ಸೇರುವುದಿಲ್ಲ, ಧರ್ಮವನ್ನು ಮೀರಿ ನಡೆಯುವರೆ ನನ್ನಿಂದ ತೊಲಗಿರಿ ಹೇಳ್ತಿದ್ದಾನೆ. ಯಾಕೆ? ಯಾರು? ಅವರೆಲ್ಲ ಅಭಿಷಿಕ್ತರು, ಅವರೆಲ್ಲ ಯಾರು? ದೇವರ ಮಕ್ಕಳು. ಅದಕ್ಕಾಗಿ ಪ್ರಿಯರೇ, ಸತ್ಯವೇದ ಸ್ಪಷ್ಟವಾಗಿ ಹೇಳ್ತದೆ, ನಾವು ವಿಧೇಯರಾಗುವುದು ಯಾವಾಗ ವಿಧೇಯರಾಗ್ತೇವಾ? ದೇವರ ವಾಕ್ಯ ಹೇಳ್ತದೆ, ಕೊನೆಯವರೆಗೆ ತಾಳುವವನು, ಅಂದರೆ ಕೊನೆಯವರೆಗೆ ಎಲ್ಲ ಭಾಗದಲ್ಲಿ ವಿಧೇಯರಾಗಿರುವಂಥ ವ್ಯಕ್ತಿ ಆತನ ರಕ್ಷಣೆ ಹೊಂದುತ್ತಾನೆ ಹೇಳ್ತಾನೆ. ಹಲ್ಲೆಲೂಯಾ. ಅದಕ್ಕಾಗಿ ನಾವು ತಿಳ್ಕೊಳ್ಬೇಕು ವಿಧೇಯತೆ. ಅನೇಕರ ಜೀವನ ಚರಿತ್ರೆಯನ್ನು ನೋಡ್ತೇವೆ, ಅವರ ವಿಧೇಯತೆ. ಬೈಬಲ್ ಸತ್ಯವೇದ ಅನೇಕ ಭಕ್ತರ ಜೀವನ ಚರಿತ್ರೆ ಹೇಳ್ತಾ ಇದ್ದಾರೆ. ಅವರು ಯಾವುದಕ್ಕೆ ದೇವರ ವಾಕ್ಯ ವಿಧೇಯರಾದ ನಿಮಿತ್ತವಾಗಿ ಎಷ್ಟು ಆಶೀರ್ವಾದವನ್ನು ಹೊಂದಿಕೊಂಡ್ರು. ನಾವು ನೋಡ್ತೇವೆ ಮೋಶೆ ಜೀವಿತ ನೋಡ್ರಿ. ಮೋಶೆಗೆ ದೇವರು ಹೇಳ್ತಿದ್ದಾನೆ, ಏನು ನೀನು ಆ ಬಂಡೆಗೆ ನೀನು ಮಾತನಾಡಿ ಹೇಳಿ. ಆತನೇನು ಮಾಡ್ತಾನೆ? ಕೋಪದಿಂದ ಆ ಬಂಡೆಗೆ ಹೊಡೆದು ಬಿಡ್ತಾನೆ. ಆ ಒಂದು ಅವಿಧೇಯತೆ. ಅವನು ನಾವು ನೋಡ್ತೇವೆ, ಆ ಒಂದು ಹಾಲು ಚೇನು ಸುರಿಯುವಂಥ ಕಾನಾನ್ ದೇಶಕ್ಕೆ ಹೋಗೋಲಿಕ್ಕೆ ನಿರ್ಬಂಧಿಸಲ್ಪಟ್ಟಿದೆ. ಕಾರಣ ಏನು? ಅವನೊಂದು ಅವಿಧೇಯತೆ ಅಲ್ಲಿ ಕಾನಾನ್ ದೇಶಕ್ಕೆ ಹೋಗೋದಾಗೆ ಅವನನ್ನು ತಡೆಯಿತು. ಇವತ್ತು ಆಲೋಚನೆ ಮಾಡಿ ಪ್ರೇರೆ, ಮೋಶೆ ದೇವರ ವಾಕ್ಯ ಅದು ಸಾತ್ವಿಕನು, ಆತನು ಏನು ನನ್ನ ಮನೆಯಲ್ಲೆಲ್ಲ ನಂಬಿಕಸ್ತನು. ಅದು ದೇವರು ಹೇಳ್ತಾರೆ, ನೀನು ಕಾನಾನ್ ದೇಶಕ್ಕೆ ಹೋಗಬಾರ್ದು, ನಾನು ತೋರಿಸುವಂಥ ದೇಶದಲ್ಲಿ ಹೋಗಿ ನೀನೇನು ಮಾಡಬೇಕು? ನೀನು ಇದು ಮಾಡಬೇಕು, ಯಾವುದನ್ನು ದೇಹವನ್ನು ಕೊಡಬೇಕು ಅಲ್ಲಿ ಅಂದರೆ ದೇವರು ಹೇಳ್ತಿದ್ದಾನೆ. ಅಂದರೆ ಅವನು ಆ ಒಂದು ಕಾನಾನ್ ದೇಶಕ್ಕೆ ಅಷ್ಟು ಜನನ ಕರೆದುಕೊಂಡು ಹೋದನ, ಅದು ಕಾನಾನ್ ದೇಶ ನೋಡಲಿಕ್ಕೆ ಅನುಭವಿಸದ ಹಾಗೆ ಯಾಕೆ ಒಂದು ಅವಿಧೇಯತೆ ಅವನ ಜೀವಿತದಲ್ಲಿ ಸ್ಟಾಪ್ ಮಾಡಿದ್ದು. ಪ್ರಿಯರೇ, ಇವತ್ತು ಆಲೋಚನೆ ಮಾಡಿ. ಕಾನಾನ್ ದೇಶ ಹೇಳಿದೆ, ಇವತ್ತು ನಮಗೆ ಪರಲೋಕ ಕಾನಾನ್. ನಮಗೆ ಆ ಕಾನಾನ್ ದೇಶಕ್ಕಾಗಿ ದೇವರು ನಮ್ಮನ್ನು ಕರೆದಿದ್ದಾನೆ, ನಮ್ಮನ್ನು ಅಭಿಷೇಕಿಸಿದ್ದಾನೆ, ನಮ್ಮನ್ನು ಪ್ರತ್ಯೇಕಿಸಿದ್ದಾನೆ. ಅದಕ್ಕಾಗಿ ದೇವರು ನಮ್ಮನ್ನು ಏನು ಮಾಡ್ತಿದ್ದಾನೆ? ವಾಕ್ಯಗಳ ಮೂಲಕ ನಮ್ಮನ್ನು ಆತನ ಎಚ್ಚರಿಸಿದ್ದಾನೆ, ವಾಕ್ಯದ ಮೂಲಕ ನಮ್ಮ ಸಂಗಡ ಮಾತನಾಡ್ತಿದ್ದಾನೆ. ಇವತ್ತು ನಾವು ಇಷ್ಟು ವಾಕ್ಯಗಳನ್ನು, ದೇವರ ವಾಕ್ಯವನ್ನು ನಮ್ಮ ಹೃದಯದಲ್ಲಿ ಇಟ್ಟುಕೊಂಡು ಜೀವಿಸಿ. ದೇವರ ವಾಕ್ಯ ಹೇಳಿದೆ, ನೋಡಲಿ ಬಿತ್ತಲ್ಪಟ್ಟಂಥ ವಾಕ್ಯ ಎಂಬ ಬೀಜದ ವಿಷಯದಲ್ಲಿ ಸಾಮ್ಯವನ್ನು ದೇವರು ಹೇಳ್ತಿದ್ದಾನೆ. ಅಲ್ಲಿ ದಾರಿಯ ಮಗಳು ಇವರು ಯಾರು? ಸಭೆ ಒಳಗಿರುವಂಥ ಮಕ್ಕಳೇ. ಆಮೇಲೆ ನೋಡ್ತೇವೆ ಆ ಮುಳ್ಳುಗಿಡಗಳ ಮೇಲೆ ಬಿತ್ತು, ಆಮೇಲೆ ನೋಡ್ತೇವೆ ಬಂಡೆ ಗಿಡಗಳ ಮೇಲೆ ಬಿತ್ತು, ಆ ನಂತರ ನೋಡ್ತೇವೆ ಒಳ್ಳೆ ನೆಲದ ಮೇಲೆ ಬಿತ್ತು. ಒಳ್ಳೆ ನೆಲದ ಬಿತ್ತಲ್ಪಟ್ಟ ಬೀಜ 30ರಷ್ಟು 60ರಷ್ಟು ಫಲ ಕೊಟ್ಟಿತ್ತು. ಪ್ರಿಯರೇ, ಇವತ್ತು ನಾವು ಫಲ ಕೊಡ್ತಿದ್ದೇವಾ? ದೇವರು ವಾಕ್ಯ ಹೇಳ್ತದೆ, ಅಲ್ಲಿ ಯೋಹಾನ ಬರೆದ ಸುವಾರ್ತೆ 15:16, ನೀವು ಹೊರಟು ಹೋಗಿ ಫಲವನ್ನು ಕೊಡಬೇಕು, ಆ ಫಲ ನಿಲ್ಲುವಂತಾಗಬೇಕು. ನಾನೇ ಮನ ಆರಿಸ್ಕೊಂಡಿದ್ದೇವೆ. ಫಲ ಕೊಡುವ ಪ್ರತಿಯೊಂದು ಕೊಂಬೆಗಳನ್ನು ದೇವರು ಶುದ್ಧೀಕರಿಸ್ತಾನಂತೆ. ಫಲ ಕೊಡದ ಕೊಂಬೆಗಳನ್ನು ಕಡಿದಾಕ ಯಾರ ವಿಷಯದಲ್ಲಿ ಬರೆಯಲ್ಪಟ್ಟಿದೆ ಪ್ರೇರೆ? ಅನ್ಯರ ವಿಷಯದಲ್ಲಿ ಬರೆಯಲ್ಪಟ್ಟಿಲ್ಲ.
ದೇವರು ಆದುಕೊಂಡಂಥ ನಮ್ಮ ವಿಷಯದಲ್ಲಿ ಬರೆಯಲ್ಪಟ್ಟಿದೆ. ನಮ್ಮನ್ನು ಪರೀಕ್ಷೆ ಮಾಡಿಕೊಡ್ಬೇಕು. ಪ್ರಾರ್ಥನೆ ಮಾಡಬೇಕು ನನಗೆ ಗೊತ್ತು, ಸ್ತುತಿ ಮಾಡಬೇಕಾದ್ರೆ ಗೊತ್ತು, ಸಭೆಗೆ ಬರಬೇಕಾದ್ರೆ ಗೊತ್ತು, ಪ್ರತಿನಿತ್ಯ ಆರಾಧನೆ ದೇವರ ಸಾನ್ನಿಧ್ಯದಲ್ಲಿ ವಾಕ್ಯನ ಓದಬೇಕಾದ್ರೆ ಗೊತ್ತು. ಅದು ನಾವು ಅಭಿತರಾದರೆ ಏನಾಗ್ತದೆ? ಹಲ್ಲೆಲೂಯಾ. ಆದ್ದರಿಂದ ಇವತ್ತು ನಮಗೆ ಕೊಡಲ್ಪಟ್ಟ ಪೌಲನು ಒಂದು ಮಾತನ್ನು ಹೇಳ್ತಾ ಇದ್ದಾನೆ, ನಾನು ಶ್ರೇಷ್ಠವಾದ ಹೋರಾಟವನ್ನು ಮಾಡಿದ್ದೇನೆ, ನಾನು ಓಟವನ್ನು ಕಡೆಗಾಣಿಸ್ತೇನೆ, ಕ್ರಿಸ್ತ ನಂಬಿಕೆ ನಾನು ಕಾಪಾಡಿಕೊಂಡಿದ್ದೇನೆ, ಜಯಮಾಲೆ ನನಗೆ ಇಡಲ್ಪಟ್ಟಿದೆ. ಎಂಥ ಒಂದು ಇದಕ್ಕೊಂಡ್ರೆ ನಿರೀಕ್ಷೆ, ಎಂಥ ಒಂದು ನಂಬಿಕೆ. ಯಾಕೆ? ಆತನಿರುವಂಥ ದಿನಗಳು, ಅದಕ್ಕಿಂತ ಮುಂಚೆ ಆತ ನಿಮಿಷಕ್ಕನಾಗಿದ್ದ, ಅವಿಧೇನಾಗಿದ್ದ. ಒಂದು ಸಾರಿ ಏಸು ಆತನ ಸಂಧಿಸಿದ ನಂತರ ಕೊನೆಯವರೆಗೆ ಎಂಥ ಪ್ರಯಾಸ, ಎಂಥ ಕಷ್ಟಗಳು, ಎಂಥ ಸನ್ನಿವೇಶಗಳು ಬಂದರೂ ಸಹ ಆತನ ಕ್ರಿಸ್ತನನ್ನು ಬಿಟ್ಟು ಅಗಲೇ ಹೋಗಲಿಲ್ಲ. ಅದಕ್ಕಾಗಿ ಆತನ ಗಲಾತ್ಯದಲ್ಲಿ ಬರುವಾಗ ಅವನು ಅನೇಕ ಸಂಗತಿಯನ್ನು ಆತನ ಹೇಳ್ತಿದ್ದಾನೆ. ಕೊರಿಯದಲ್ಲಿ ಬರೆಯುವಾಗ ಆತನ ಹೇಳ್ತಿದ್ದಾನೆ. ಹಾಲಲ್ಲಿ ಆತನ ಪಟ್ಟಂತ ಕ್ರಿಸ್ತನಿಗಾಗಿ ಪಟ್ಟಂತ ಪ್ರಯಾಸ ಅದನ್ನೆಲ್ಲ ಹೇಳ್ತಿದ್ದಾನೆ. ಹಾಲೆಲೂಯಾ. ಆತನ ಯೇಸುವನ್ನು ಬಿಡಲಿಲ್ಲ. ಆತನ ಮಾತಿಗೆ ಪರಿಪೂರ್ಣ ವೀತೆಯನಾದ. ಇವತ್ತು ಸಹ ನಾವು ಪೌಲ ಮಾತನಾಡ್ತಿದ್ದೇನೆ. ಕಾರಣ ಏನು ಪ್ರಿಯರೇ? ಪೌಲನ ಅಂಥ ಒಂದು ಶ್ರೇಷ್ಠವಾದ ಹೋರಾಟವನ್ನು ಮಾಡಿ ಕಾರಣ ಏನು? ತನ್ನ ದೇವರ ಮಾತುಗಳನ್ನು ತನ್ನ ಹೃದಯ ಇಟ್ಟುಕೊಂಡು ಒಳ್ಳೆ ನೆಲವಾಗಿ ಅಲ್ಲಿ 100 ಫಲ ಕೊಡೋದು ನಾವು ನೋಡ್ತೇವೆ. ಇವತ್ತು ನಮಗೊಂದು ಓಟ ಕೊಡಲ್ಪಟ್ಟಿದೆ, ನಮಗೊಂದು ಜೀವಿತ ಕೊಡಲ್ಪಟ್ಟಿದೆ. ನಾವು ನಿಜವಾಗಿ ದೇವರ ವಾಕ್ಯ ಹೇಳ್ತದೆ, ಯೋನ ಬರೆದ ಸುವಾರ್ತೆ 1:12 ಹೇಳ್ತದೆ, ಯಾರ್ಯಾರು ಆತನ ಅಂಗೀಕರಿಸಿದ್ರು ಆತನ ನಂಬಿಕೆ ಇಟ್ಟು ಅವರಿಗೆ ದೇವರ ಮಕ್ಕಳಾಗುವಂಥ ಅಧಿಕಾರವನ್ನು ಕೊಟ್ಟ ಎಂಬ ದೇವರ ವಾಕ್ಯ ಹೇಳ್ತದೆ. ಅಲ್ಲಿ ರೋಮಾಪುರ 8 ಬರುವಾಗ ಯಾರು ದೇವರಾತ್ಮನ ನಡೆಸ್ಕೊಳ್ತಾರೋ ಅವರು ದೇವರ ಮಕ್ಕಳು. ದೇವರಾತ್ಮನ ಅಂದರೆ ಅರ್ಥ ಏನು? ದೇವರ ವಾಕ್ಯವನ್ನು ಅಲ್ಲಿ ನಾವು ಯೋಹನ ಬರೆದ ಸುವಾರ್ತೆ 14 ನೋಡ್ತೇವೆ. ಯಾವಾಗ ದೇವರ ಆಜ್ಞೆಗಳನ್ನು ಪ್ರೀತಿಸಿ ಕೈಕೊಂಡು ನಡೀತಾನೋ ಅವನ ಹೃದಯದಲ್ಲಿ ದೇವರಾತ್ಮನು ಬಂದು ವಾಸ ಮಾಡ್ತಾನೆ, ತಂದೆ ವಾಸ ಮಾಡ್ತಾನೆ, ಪರಿಶುದ್ಧಾತ್ಮರು ವಾಸ ಮಾಡ್ತಿದ್ದಾನೆ. ದೇವರ ಗರ್ಭಗುಡಿಯಾಗಿ ಮಾಡಲ್ಪಡ್ತೇವೆ. ಇವತ್ತು ನಾವು ತಮ್ಮನ್ನು ಪರೀಕ್ಷೆ ಮಾಡಿಕೊಳ್ಳು. ದೇವರ ಹತ್ರ ಹೇಳುವ ಪ್ರೇರೆ, ದೇವರೇ ನನ್ನಿಂದ ಅವಿಧೇಯತೆಯಾದಂಥ ಎಲ್ಲ ಪಾಪಗಳಿಗಾಗಿ ಪಶ್ಚಾತ್ತಾಪ ಪಡ್ತೇನೆ. ಅದಕ್ಕೆ ಸತ್ಯವೇದದಲ್ಲಿ ಹೇಳ್ತದೆ, ಗೊತ್ತುಂಟು ಆದರೆ ಮಾಡದಿರುವಂಥದ್ದು ಪಾಪವಾಗಿರ್ತದೆ. ಯಾವುದು ನಾವು ನೋಡ್ತೀವಿ, ಆತನಿಗೆ ಗೊತ್ತುಂಟು. ಯಾರಿಗೆ? ಸೌಲನಿಗೆ ಗೊತ್ತಿತ್ತು. ದೇವರು ಹೇಳಿದಾನೆ ಎಲ್ಲವನ್ನು ಮಾಡಿ ಮುಗಿಸಿ. ಆತ ಏನು ಮಾಡಿದೆ? ಒಂದು ಅವಿಧೇಯತೆ, ಅವನ ಏನಾಯಿತು? ಅವನ ಜೀವಿತ ದೊಡ್ಡ ನಷ್ಟವನ್ನು ಉಂಟು ಮಾಡಿತು. ಇವತ್ತು ಆಲೋಚನೆ ಮಾಡಿರಿ. ಅದಕ್ಕೆ ಅಭ್ಯಂತರ ಮಾಡು ಎಲ್ಲ ಪಾಪವನ್ನು ತೆಗೆದು ಬಿಟ್ಟು ನಂಬಿಕೆಯನ್ನು ಹುಟ್ಟಿಸುವಾತ, ನಂಬಿಕೆಯನ್ನು ಪೂರೈಸುವಾತನು ಯೇಸುವಿನ ದೃಷ್ಟಿ ನಮಗೆ ನೇಮಕ್ಕೆ ಓಟವನ್ನು ಸ್ಥಿರಚಿತ್ತನ್ನು ಓಡಬೇಕು. ಅದು ಹೇಗೆ ನಾವು ಓಡಲಿಕ್ಕೆ ಸಾಧ್ಯ? ದೇವರ ವಾಕ್ಯ ಕೀರ್ತನೆ 119 ಇರ್ತದೆ, ಏನೋ ವಾಕ್ಯವು ನನ್ನ ದಾರಿಗೆ ದೀಪ, ಬಾಳಿಗೆ ಬೆಳಕಾಗಿದೆ. ದೇವರ ವಾಕ್ಯನ ಇಟ್ಕೊಂಡು ನಾವು ನಮಗೆ ಓಡಲ್ಪಟ್ಟ ಓಟವನ್ನು ಸ್ಥಿರಚಿತ್ತ ಓಡೋದಾದರೆ ಖಂಡಿತವಾಗಿ ಪ್ರೇರಣೆ ನಮ್ಮ ಜೀವಿತದಲ್ಲಿ ಏನಾಗುವುದಿಲ್ಲ, ನಾವು ಸೋತು ಹೋಗುವುದೇ ಇಲ್ಲ. ಸೋತವನಿಗೆ ತಾಣವನ್ನು, ನಿರ್ಬಲನಿಗೆ ಬಹುಬಲವನ್ನು ಅನುಗ್ರಹಿಸಿಕೊಡುವ ದೇವರ ವಾಕ್ಯ ನಮಗೆ ಉಂಟು. ಅದರಿಂದಾಗಿ ದೇವರ ಮಕ್ಕಳಾಗಿರೋ ನಾವು ನಮ್ಮನ್ನು ಪ್ರತಿನಿತ್ಯ ಪರೀಕ್ಷೆ ಮಾಡಿಕೊಳ್ಬೇಕು. ಹಲ್ಲೆಲೂಯಾ. ನಿಜವಾಗಿ ನಾನು ಪರಿಪೂರ್ಣ ವಿಧೇಯನಾಗಿದ್ದೇನೆ. ನೋಡಿ, ಅಷ್ಟು ದೊಡ್ಡ ಸೌಲ ಅಭಿಷೇಕ ಮಾಡಿದವನು. ಯಾಕೆ ದೇವರು ಅವನನ್ನು ತಳ್ಳಿಬಿಟ್ರು? ಅದೇ ನಾವು ನೋಡ್ತೇವೆ, ವಿಧೇಯನಾಗಿರುವಂಥ ದಾವೀದ, ಅವನ ಜೀವಿತದಲ್ಲಿ ದೇವರ ವಾಕ್ಯ ಹೇಳ್ತದೆ, ಅವನನ್ನು ದೇವರು ಸೌಲನಿಗೆ ಬದಲಾಗಿ ದಾವೀದನನ್ನು ಅಭಿಷೇಕ ಮಾಡೋದು ನೋಡ್ತೇವೆ. ಆದರೆ ದಾವೀದನ ಜೀವಿತ ನೋಡುವಾಗ ಕೊನೆಯವರೆಗೂ ಆತನ ದೇವರ ಮಾದಿ ನಡುವಿನಲ್ಲಿ ಆತನು ಇದಾದರೂ ಸಹ ಆಮೇಲೆ ಆತನ ದೇವರ ಪುನಃ ತಿರುಗಿಕೊಂಡು ಅವನು ನೋಡ್ತೇವೆ ತನ್ನ ಕೊನೆಯವರೆಗೂ ದೇವರ ಮಾತಿಗೆ ವಿಧೇಯನಾಗಿ ತನಗೆ ಕೊಡಲ್ಪಟ್ಟ ಓಟವನ್ನು ಸ್ಥಿರಚಿತ್ತ ಓಡಿದ ಮಾತ್ರವಲ್ಲ, ನೀವು ಅಪೊಸ್ತಲರು 13:21-22 ಆತನೇ ಹೇಳ್ತಿದ್ದಾನೆ, ಈಶಯನ ಮಗನಾದ ದಾವೀದ ನನಗೆ ಸಿಕ್ಕಿದ, ಇವನ ಹೃದಯಕ್ಕೆ ಒಪ್ಪುವಂಥ ಮನುಷ್ಯ, ಇವನಲ್ಲಿ ನಾನು ಇಷ್ಟಾರ್ಥನೆ ಎಲ್ಲಿ ಹೇಳ್ತಿದ್ದಾನೆ. ಈಗ ನಾವು ನೋಡ್ತೇವೆ, ಎಲ್ಲಿ ಆತನ ಅಪೊಸ್ತಲ ಕೃತ್ಯ 13:21-22 ಆತನ ಹೇಳ್ತಿದ್ದಾನೆ. ದೇವರು ಅವನನ್ನು ಆ ಹೊಸ ಒಡಂಬಡಿಕೆಯಲ್ಲಿ ಸಹ ಆತನ ನೆನಪಿಸ್ಕೊಳ್ತಾ. ಯಾಕೆ? ದಾವೀದನ ಜೀವಿತ ಕಾಲವೆಲ್ಲ ಅವನ ಜೀವಿತದಲ್ಲಿ ಒಂದೇ ಆಶೆ, ಆತನ ಆಜ್ಞೆ. ನೀವು ಕೀರ್ತನೆ 119 ನೀವು ಓದುವಾಗ ಅನೇಕ ಕೀರ್ತನೆಗಳನ್ನು ಅವನು ಬರೆದಿದ್ದಾನೆ. ಕೀರ್ತನೆ 119 ಓದಿರಿ. ಆತನ ಒಂದೇ, ಆತನು ಏನು ಗೊತ್ತಾನೆ, ಆತನ ಆಸ್ತಿ ಹಣದ ಯಾವುದು ವಿಷಯ ಆತಿಲ್ಲ. ಆತನ ಹೇಳ್ತಾನೆ, ನನ್ನ ಮನಸ್ಸನ್ನು ನಿನ್ನ ಕಟ್ಟಳೆಗಳಿಗೆ ತಿರುಗಿಸ್ಕೊ. ಅದೇ ನನ್ನ ಮನಸ್ಸು ದ್ರವ್ಯ ಸಿಗಲ್ಲ, ನಿನ್ನ ಆಜ್ಞೆಗಳಿಗೆ ಕಟ್ಟಳೆಗಳೇ ನಾನು ತಿರುಗಿಸಿ ಆತ ಪ್ರಾರ್ಥಿಸ್ತಾನೆ. ಅವನ ಆಶೆ ಒಂದೇ. ಅದಕ್ಕೆ ನೀವು ಕೀರ್ತನೆ 1 ಆತನೇ ಹೇಳ್ತಿದ್ದಾನೆ, ಹಗಲು ರಾತ್ರಿ ಯೆಹೋವನ ಧರ್ಮಶಾಸ್ತ್ರವನ್ನು ಧ್ಯಾನ ಮಾಡು, ಆನಂದ ಪಡೋನು ಅವನು ಧನ್ಯನೇ ಹೇಳ್ತಾನೆ. ಯೋಶನಿಗೆ ದೇವರು ಹೇಳ್ತಿದ್ದಾನೆ, ಎಡಕ್ಕಾಗಲಿ ಬಲಕ್ಕಾಗಲಿ ತಿರುಗಬೇಡ, ಈ ವಾಕ್ಯವನ್ನು ಇಟ್ಟುಕೊಂಡು ನೀನು ಮುಂದೆ ಹೋಗು.
ನಾನು ನಿನ್ನ ಸಂಗಡ ಇರ್ತೀನಿ. ಎಲ್ಲಿ ಹೋದರೂ ಕೃತಾರ್ಥನಾಗ್ತೀನಿ. ನೋಡಿ, ನಾವು ಈ ಲೋಕದಲ್ಲಿ ಕೃತಾರ್ಥರಾಗ್ತೇವೆ, ಪರಲೋಕದಲ್ಲಿ ನಾವು ಕೃತಾರ್ಥರಾಗ್ತೇವೆ. ಪರಲೋಕದಲ್ಲಿ ದೇವರು ಹೇಳ್ತಿದ್ದಾನೆ, ಬಲನಂಬಿಕಸ್ಥಿಕನಾದ ಆಳು ಧನ್ಯ ಸೌಭಾಗ್ಯದಲ್ಲಿ ಸೇರು. ಇಲ್ಲಿ ಸಹ ಹಾಗೆ ಪೌಲನು ಹೇಳ್ತಿದ್ದಾನೆ, ಶ್ರೇಷ್ಠವಾದ ಹೋರಾಟವನ್ನು ಮಾಡಿದ್ದೇನೆ, ನನ್ನ ಓಟವನ್ನು ಕಡೆಗಾಣಿಸ್ತೇನೆ. ನೋಡಿ ಏನು ಹೇಳ್ತಿದ್ದಾನೆ. ಯಾಕೆ ಇವರೆಲ್ಲ ಭಕ್ತರು ಈ ರೀತಿಯಾಗಿ ಜೀವಿಸಿದ್ರು? ಅವ್ರಿಗೆ ಗೊತ್ತು, ಅವರು ಈ ಲೋಕದ ಮೇಲೆ ಅವರ ಆಸೆ ಇಟ್ಟಿಲ್ಲ. ಅವರ ಆಸೆ, ಅವರ ಆಕಾಂಕ್ಷೆ ಎಲ್ಲ, ನೀವು ಇಬ್ಬರೇ ಆನಂದರಲ್ಲಿ ಹೋಗುವಾಗ ಅವ್ರು ಹೇಳುವಂಥ ಮಾತು ನಾವು ನೋಡ್ತೇವೆ. ಏನು ಹೇಳ್ತಿದ್ದಾನೆ? ಅವ್ರು ಹೇಳುವಂಥ ಮಾತುಗಳೇನು ಗೊತ್ತಲ್ಲ, ನೀವು ಬೇಕಿದ್ರೆ ಇಬ್ಬರೇ ಆನಂದ ನೀವು ಹೋದ್ರಿ. ಅವ್ರು ಹೇಳ್ತಾರೆ, ನಾವು ಇಲ್ಲಿ ಪ್ರವಾಸಿಗಳಾಗಿದ್ದೇವೆ, ನಮಗೆ ಇದೊಂದು ಪ್ರವಾಸಿ, ನಾವು ಯಾವುದೋ ಸ್ಥಿರವರಲ್ಲ. ಅದಕ್ಕಾಗಿ ಮುಂದಿರುವಂಥ ಆ ಸಂಗತಿಗಾಗಿ ಈ ಲೋಕದಲ್ಲಿ ಅವರೇನು ಮಾಡಿದ್ರಂತೆ, ಅಡ್ಡ ಬಿದ್ದು ಅಲ್ಲಿ ವಂದಿಸಿ ಲೋಕದ ಯಾತ್ರೆಯನ್ನು ಮುಗಿಸಿಬಿಟ್ರಂತೆ. ಯಾಕೆಂದರೆ ಅವರು ದೊಡ್ಡ ವಿಷಯದಲ್ಲಿ, ಅಂದರೆ ಬರುವಂಥ ದೊಡ್ಡ ಆ ಒಂದು ಯೇಸು ನೇಮಕ ಮಾಡಿದಂಥ, ಯೇಸು ಕಟ್ಟಿದಂಥ ಆ ಮನೆ ವಿಷಯದಲ್ಲಿ ಅವರು ಬಹಳವಾಗಿ ಎದುರು ನೋಡುವಂಥ ಮಕ್ಕಳಾಗಿದ್ದರು, ಅಂದರೆ ಎದುರು ನೋಡುವಂಥ ಭಕ್ತರಾಗಿದ್ದರು ಪ್ರಿಯರು. ಅದಕ್ಕಾಗಿ ಅವರು ಅಲ್ಲೇ ವಂದಿಸಿ ಲೋಕದ ಯಾತ್ರೆಯನ್ನು ಮುಗಿಸಿಬಿಟ್ರಂತೆ. ಇವತ್ತು ನನ್ನ ಜೀವಿತ ಪ್ರಿಯರೇ, ಅದಕ್ಕೆ ದೇವರು ವಾಕ್ಯ ಹೇಳ್ತದೆ, ಯೆಹೋವನು ಏನು ಮಾಡ್ತಾನಂದರೆ, ಅಲ್ಲಿ ಹೇಳ್ತದೆ, ವಿಧೇಯತೆಗೆ ಮೆಚ್ಚುವಷ್ಟು ಯಜ್ಞ ಹೋಮಗಳಿಗೆ ಮೆಚ್ಚೋದಲ್ಲ. ನೀನು ದಶಮ ಭಾಗ ಕೊಡ್ಬೋದು, ಓಕೆ, ನೀನು ಕಾಣಿಕೆ ಕೊಡ್ಬೋದು, ಓಕೆ, ಆದರೆ ದೇವರು ಅದರಲ್ಲ ಪರಿಪೂರ್ಣವಾದ ವಿಧೇಯತೆ. ನೋಡಿ, ನಾವು ನೋಡ್ತೇವೆ ಯೋಹಾನ ಬರೆದ ಸುವಾರ್ತೆಯಲ್ಲಿ, ಆಮೇಲೆ ಯೋಹಾನ ಬರೆದ ಪತ್ರಿಕೆಯಲ್ಲಿ ಅನೇಕ ಅಲ್ಲಿ ನೋಡ್ತೇವೆ, ಮತ್ತಾಯದಿಂದ ಪ್ರಕಟಣೆವರೆಗೆ ಬರೆಯಲ್ಪಟ್ಟ ಹೊಸ ಒಡಂಬಡಿಕೆ ಎಲ್ಲ ಮಾತುಗಳು ಏನು ಮಾಡ್ತೇವೆ ಗೊತ್ತನ, ಅದು ಯೇಸು ನಮ್ಮ ಹೃದಯದ ಅದು ಮಾತಾಗಿರ್ತದೆ. ಯಾವಾಗ ನಾವು ನಾನು ಹೇಳ್ತೀನಿ ಪ್ರಿಯ, ನಮ್ಮಿಂದ ಆಗೋದಿಲ್ವಾ? ದೇವರ ಹತ್ರ ಹೇಳಿ, ಸ್ವಾಮಿ ಇವತ್ತು ನಾವು ರಿಪೆಂಟೆನ್ಸ್ ಆಗುವ, ಇವತ್ತು ದೇವ್ರ ಹತ್ರ ಕೇಳಿಕೊಳ್ಳುವ, ದೇವರ ಈ ವಾಕ್ಯ ಅನುಸಾರ ನನ್ನ ಜೀವನ ಇಲ್ಲ, ನನ್ನ ಮಾರ್ಪಡಿಸಿ, ನನ್ನ ಬದಲಾಯಿಸಿರಿ. ಯಾವಾಗ ಪ್ರಿಯರೇ ನೀವು ದೇವರ ಸಾನ್ನಿಧ್ಯದಲ್ಲಿ ಹೋಗಿ, ದೇವರೇ ನನ್ನ ಕೈಯಲ್ಲಿ ನಾನು ಬೀಳ್ತೇನೆ, ಯಾಕಂದರೆ ದಾವೀದನ್ನು ನೋಡ್ರಿ, ನಾತನನ್ನು ಬಂದು ಹೇಳುವಾಗ ಆತನ ಹೇಳ್ತಿದ್ದಾನೆ, ನಾನು ದೇವರ ಕೈಯಲ್ಲಿ ಬೀಳ್ತೇನೆ. ಯಾಕಂದರೆ ಅವತ್ತನ್ನು ಎದುರಿಸ್ತಿಲ್ಲ, ಅದಕ್ಕೆ ಇದು ಮಾಡಲಿಲ್ಲ, ಅಲ್ಲೇ ಹೇಳ್ತಾ ಇದ್ದಾನೆ, ನಾನು ಏನು ಮಾಡ್ತೇನೆ, ದೇವರ ಕೈಯಲ್ಲಿ ಬೀಳ್ತೇನೆ. ಅದರಿಂದಾಗಿ ನಾವು ಕೀರ್ತನೆ 51 ಬಂತು. ದೇವರ ಆತನ ಏನು ಮಾಡ್ತಾನೆ, ಮನಪೂರ್ವಕವಾಗಿ ದೇವರ ಮುಂದೆ ಮುರಿಯಲ್ಪಟ್ಟ ತಾನು ಜೀವಿತವನ್ನು ಸಮರ್ಪಿಸಿಕೊಳ್ತಾನೆ. ಇವತ್ತು ದೇವರ ಸಾನ್ನಿಧ್ಯದಲ್ಲಿ ಪ್ರಾರ್ಥಿಸಪ್ರೇರೆ, ದೇವರೇ ನಿನ್ನ ವಾಕ್ಯಕ್ಕೆ ವಿರುದ್ಧವಾಗಿ ನಡೆದುಕೊಂಡ ನನ್ನೆಲ್ಲ ಪಾಪಗಳನ್ನು ಮನ್ನಿಸಿರಿ. ಈ ದಿವಸ ನಿನ್ನ ವಾಕ್ಯ ಪರಿಪೂರ್ಣ ವಿಧೇಯರಾಗುವಂಥ ಹೃದಯ ಮನಸ್ಸನ್ನು ಕೊಡು. ನಿನ್ನ ವಾಕ್ಯ ಹೆಚ್ಚಾಗಿ ನಾನು ಓದುವಂತೆ, ನಿನ್ನ ವಾಕ್ಯ ಹೆಚ್ಚಾಗಿ ಧ್ಯಾನಿಸುವಂತೆ, ನಿನ್ನ ಸಾನ್ನಿಧ್ಯ ಹೆಚ್ಚಾಗಿ ಸಮಯ ಕಳೆಯುವಂತೆ ದೇವನಿನ ಕೃಪೆ ಕೊಡು. ಪವಿತ್ರಾತ್ಮ ನನಗೆ ಕಳಿಸಿರಿ, ಪರಿಶುದ್ಧಾತ್ಮ ನನಗೆ ಬೋಧಿಸಿರಿ, ಪರಿಶುದ್ಧಾತ್ಮನ ಎಡೆ ಬೇಡಂತ ನನ್ನನ್ನು ಕಾಪಾಡ್ರಿ ಸ್ವಾಮಿ. ಪ್ರತಿಯೊಂದು ದಿನವೂ ನಿರ್ದೋಷವಾದ ಜೀವಿತ ಮಾಡಲಿಕ್ಕೆ ಕೃಪೆಯನ್ನು ಅನುಗ್ರಹಿಸಿರಿ, ಪ್ರಾರ್ಥಿಸಿರಿ. ಖಂಡಿತವಾಗಿ ನಾನು ಹೇಳ್ತೇನೆ, ನಮ್ಮ ದೇವರು ಕ್ಷಮಿಸುವ ದೇವರು, ನಮ್ಮ ದೇವರು ಪುನಃ ಸ್ಥಾಪಿಸುವ ದೇವರು. ಹಲ್ಲೆಲೂಯಾ. ಇವತ್ತು ನಾನು ಹೇಳ್ತೇನೆ ಪ್ರಿಯರೇ, ದೇವರ ವಾಕ್ಯ ಹೇಳ್ತದೆ, ಮನುಷ್ಯನ ದೃಷ್ಟಿಗೆ ಸರಳವಾಗಿ ತೋರುವಂಥ ಮಾರ್ಗ ಉಂಟು, ಅದು ಕಟ್ಟ ಕಡೆಗೆ ಮರಣಕರವಾದ ಮಾರ್ಗ. ಅದೇ ಏಷ್ಯಾದಲ್ಲಿ 55 ಬರುವಾಗ ಹೇಳ್ತದೆ, ನಿನ್ನ ಆಲೋಚನೆಗೆ ನನ್ನ ಆಲೋಚನೆ, ನಿನ್ನ ಮಾರ್ಗದಿಂದ ನನ್ನ ಮಾರ್ಗಗಳು ಅಷ್ಟು ಉನ್ನತವಾಗಿದೆ, ಶ್ರೇಷ್ಠವಾಗಿದೆ. ಆದ್ದರಿಂದ ದೇವರ ಮಕ್ಕಳಾಗಿರೋ ನಮ್ಮನ್ನು ಪರೀಕ್ಷೆ ಮಾಡಿಕೊಳ್ಳುವ, ನಾವು ಪರಿಪೂರ್ಣ ವಿಧೇಯರಾಗಿದ್ದೇವೆ. ನಾವು ನೋಡ್ತೇವೆ ಆದಾಮನ ಜೀವಿತದಲ್ಲಿ ಆ ಒಂದು ಅಭೀತಿ ಐತೆ, ಇಡೀ ನಾವು ನೋಡ್ತೇವೆ ಮನುಷ್ಯ ಕುಲಕ್ಕೆ ಅದೇನು ಮಾಡ್ತೇವೆ, ಕೇಡನ್ನು ಉಂಟು ಮಾಡಿತ್ತು. ಹಲ್ಲೆಲೂಯಾ. ನಾವು ನೋಡ್ತೇವೆ ಇಲ್ಲಿ ಸೌಲನ ಅಭೀತೈತೆ, ಆತನ ಅರಸತನವನ್ನು ತಳ್ಳಿಬಿಟ್ಟಿದ್ದು ಮಾತ್ರವಲ್ಲ, ಇಡೀ ಸಂತಾನವನ್ನು, ಅವನ ಸಂತಾನವು ಏನಾಯಿತು, ಕೇಡಿಗೆ ಒಳಗಾಗೋದು ನಾವು ನೋಡ್ತೇವೆ. ಪ್ರಿಯರೇ, ಅನೇಕರ ಇದು ಇರ್ಬೋದು. ಮೋಶೆ ಅವಿಧೇಯತೆ, ಕಾನಾನ್ ದೇಶಕ್ಕೆ ಹೋಗದಂತೆ ತಡೆಯಿತು. ಕಾರಣ ಏನು? ಅವಿಧೇಯತೆ. ಆಲೋಚನೆ ಮಾಡಿ, ನಾವು ನಿಜವಾಗಿ ಎಲ್ಲದನ್ನು ದೇವರು ಅನೇಕರನ್ನು ತೋರಿಸಿದ್ದಾನೆ. ಅದಕ್ಕೆ ದೇವರು ವಾಕ್ಯದ ಆರಂಭಕ್ಕಿಂತ ಅಂತ್ಯವೇ ಸೇರಿ. ಹಲ್ಲೆಲೂಯಾ. ನಾವು ನೋಡ್ತೇವೆ, ಆರಂಭದಲ್ಲಿ ಸೊಲೊಮೋನನು ಬಹಳವಾಗಿ ದೇವರ ಬೆಂಕಿಯನ್ನು ಸುರಿಸಿದಂಥ ವ್ಯಕ್ತಿ. ಅದು ಅಂತ್ಯದಲ್ಲಿ ಏನಾಯಿತು? ಘೋರವಾಯಿತು. ಅಂತ್ಯದಲ್ಲಿ ಏನಾಯಿತು ಅವನ ಜೀವಿತ ನಮಗೆಲ್ಲರಿಗೂ ಗೊತ್ತು ಪ್ರಿಯರೇ. ಓಷ್ಯ ಅಷ್ಟು ದೊಡ್ಡ ಅರಸ, ಅಷ್ಟೇ ಪ್ರವಾದಿಗಳ ಮೂಲಕ ಭರಿಸಿದಂಥ ಪ್ರವಾದಿಗಳ ಮೂಲಕ ಆತನ ಹುಟ್ಟುವ ಮೊದಲೇ ಆತನ ವಿಷಯದಲ್ಲಿ ಪ್ರವಾದಿಸಿದಂಥ ಅಂಥ ಅಭಿಷಿಕ್ತ ಒಬ್ಬ ಅರಸ, ಅವನ ಅಂತ್ಯ ಏನಾಯಿತು ಪ್ರೇರೆ? ಹಲ್ಲೆಲೂಯಾ. ಅದಕ್ಕೆ ಆರಂಭಕ್ಕೆ ಅಂತ್ಯ ಮಹಿಮೆಯುಳ್ಳದಾಗಿರಬೇಕು. ನಮಗೆ ಇರುವಂಥ ಒಂದೇ ನಿರೀಕ್ಷೆ, ಕ್ರೈಸ್ತರಾದ ನಮಗೆ ಈ ಲೋಕ ನಮಗೆ ಶಾಶ್ವತವಲ್ಲ, ಪರಲೋಕ ನಮಗಾಗಿ ಇಡಲ್ಪಟ್ಟಿದೆ. ಆ ಲೋಕಕ್ಕಾಗಿ, ಇದಕ್ಕಾಗಿ ನಾವು ಪ್ರಯಾಸ ಪಡಬೇಕು. ಯಾವಾಗ ನೀವು ವಿಧೇಯರಾಗ್ತೀರ ಪ್ರಿಯರೇ,
ನಾವು ಹೇಳ್ತೇವೆ ಧರ್ಮೋಪದೇಶ 28ರಲ್ಲಿ 1-14 ಬರೆಯಲ್ಪಟ್ಟ ಎಲ್ಲ ಆಶೀರ್ವಾದವನ್ನು ಈ ಲೋಕದಲ್ಲಿ ನಾವು ಹೊಂದಿಕೊಳ್ತೇವೆ. ಪರಲೋಕದಲ್ಲಿ ಅದಕ್ಕೆ ದೊಡ್ಡ ಬಹುಮಾನ ಉಂಟು, ಪರಲೋಕದ ದೊಡ್ಡ ಆಶೀರ್ವಾದ ಉಂಟು. ಆದರೆ ದೇವರು ಅದಕ್ಕಾಗಿ ಹೇಳಿದ್ದಾನೆ, ನಿನ್ನ ಆಜ್ಞೆಗಳ ವಿಧೇಯರಾದ ಎಲ್ಲ ಶುಭಗಳು ನಿಮಗೆ ಪ್ರಾಪ್ತ ಆಗ್ತದೆ. ಅದೆಲ್ಲ ಉಂಟು. ಅವಿಧೇಯತೆಗೆ ಬರುವಂಥ ಅನೇಕ ಸಂಗತಿಯನ್ನು ಅದು ಬೇಡ ನಮಗೆ ಪ್ರೇರೆ. ಅದು ತುಂಬ ಹೇಳ್ತೀವಿ, ಚಿತ್ತ ಭ್ರಮಣೆ, ಕಾಯಿಲೆಗಳು, ಸಾಲಗಳು, ಸೋಲುವಿಕೆ, ಭಯಗಳು, ಗಾಬರಿಗಳು, ಅನೇಕ ಸಂಗತಿ ನೀವು ಹೋಗಿ ಧರ್ಮೋಪದೇಶ ಕಾಂಡ 28 ಓದ್ರಿ 14 ನಂತರ. ಅದು ಬೇಡ ನಮಗೆ ಪ್ರೇರೆ. ಹಾಲೆಲೂಯಾ. ಈಗ ನಾವು ಧರ್ಮಶಾಸ್ತ್ರದಲ್ಲಿರುವ ಇಲ್ಲ, ನಾವು ಕೃಪೆ ಕಾಲದಲ್ಲಿದ್ದೇವೆ. ಕೃಪೆ ಕಾಲ ಉಂಟು ಹೇಳಿ ನಾವು ರೋಮಪುರ 6 ಹೇಳುವಾಗ ಕೃಪೆ ಉಂಟು ಹೇಳಿ ನಾವು ಪಾಪ ಮಾಡಲಿಕ್ಕೆ ಇಲ್ಲ. ಕ್ರಿಸ್ತ ಯೇಸುವಿನಲ್ಲಿ ಸೇರೋದಕ್ಕೆ ದೀಕ್ಷಾ ಸ್ನಾನ ಮಾಡಿಸ್ಕೊಂಡದ ನಾವು ಅದರಲ್ಲಿ ಇರಬೇಕೇಳಿ ದೇವರ ವಾಕ್ಯ ನಮಗೆ ಸ್ಪಷ್ಟವಾಗಿ ಬೋಧಿಸ್ತದೆ. ಇವತ್ತು ದೇವ ಮಕ್ಕಳು ನಮ್ಮನ್ನು ಪರೀಕ್ಷೆ ಮಾಡಿಕೊಳ್ಳುವ, ನಿಜವಾಗಿ ನಾವು ಪರಿಪೂರ್ಣ ವಿಧೇಯನಾಗಿದ್ದೇನೆ ಅಲ್ಲ, ಎಲ್ಲಿ ಅವಿಧೇಯನಾಗಿದ್ದೇನೆ, ಒಂದು ಸಲ ಪರೀಕ್ಷೆ ಮಾಡಿಕೊಳ್ಳುವ. ಹೇಗೆ ಪರೀಕ್ಷೆ ಮಾಡಿಕೊಳ್ಳೋದು? ದೇವರ ವಾಕ್ಯ ನಮಗೆ ಕೈ ಕನ್ನಡಿ, ದೇವರ ವಾಕ್ಯನ ಇಟ್ಕೊಂಡು ಸ್ವಾಮಿ ವಾಕ್ಯ ನನ್ನ ಸರಿಯಾಗಿ ನಾನೇ ಇಲ್ಲ. ತಪ್ಪಿ ಹೋದ ಮಗ ತಂದೆ ಬಳಿಗೆ ಹೋಗುವಾಗ, ನಾನು ನಿನ್ನ ವಿರುದ್ಧವಾಗಿ ಪರಲೋಕ ವಿರುದ್ಧವಾಗಿ ಪಾಪ ಮಾಡಿದೆ, ತಂದೆ ಅವನನ್ನು ತಳ್ಳಿ ಬಿಡಲಿಲ್ಲ ಪ್ರೇರೆ. ತಂದೆ ಅವನನ್ನು ಕ್ಷಮಿಸಿದ, ಪುರಂಗಿಸರು ಅವನ ಹಳೆದನ್ನೆಲ್ಲ ತೆಗೆದು ಅವನಿಗೆ ಹೊಸ ಬಟ್ಟೆಯನ್ನು ಹೊಡಿಸಿ ಅವನಿಗೆಲ್ಲ ಉಂಗುರ ಕೊಟ್ಟು ಅವನೇನು ಕಳ್ಕೊಂಡಿದ್ದ ದೇವರಲ್ಲಿ ಕೊಡೋದು ನಾವು ನೋಡ್ತೇವೆ. ಇವತ್ತು ಪ್ರೇರೆ ವಿಧೇಯತೆಗೆ ವಿರುದ್ಧವಾಗಿ ಮಾಡಿದ ಎಲ್ಲವುಗಳನ್ನು ದೇವರ ಮುಂದೆ ತರುವ ದೇವರ ವಾಕ್ಯನ ಆಶ್ವಸ್ಲಿ ನಾವು ಪ್ರಾರ್ಥನೆ ಮಾಡುವ. ತದೆಯಾದ ದೇವರ ಯೇಸುವಿನ ನಾಮದಲ್ಲಿ ಪರಿಶುದ್ಧ ಸಾನ್ನಿಧ್ಯದಲ್ಲಿ ಈ ದಿವಸ ವಿಧೇಯತೆ ಮತ್ತು ಅವಿಧೇಯಕ್ಕೆ ಇರುವಂಥ ಸಂಗತಿ ನಾವು ವಾಕ್ಯದ ಮೂಲಕ ತಿಳ್ಕೊಳ್ಳುವಂತೆ ಕೃಪೆ ಕೊಟ್ಟಿದ್ದೆ ಸ್ವಾಮಿ. ಈ ವಾಕ್ಯಾನುಸಾರವಾಗಿ ನಾವೆಲ್ಲರೂ ಸ್ವಾಮಿ ನಿನ್ನ ವಾಕ್ಯಕ್ಕೆ ವಿಧೇಯರಾಗಿ ಈ ಲೋಕದಲ್ಲಿ ಜೀವಿಸುವಂತೆ, ನಿನ್ನ ನಾಮವನ್ನು ಮೈಪಡಿಸುವ, ರಾಜ್ಯವನ್ನು ಕಟ್ಟುವಂತೆ, ಎನ್ ಚಿತ್ತವನ್ನು ನೆರವೇರಿಸುವಂತೆ ಕೃಪೆಯನ್ನು ಅನುಗ್ರಹಿಸಿರಿ. ಕರ್ತನೇ, ಇದುವರೆಗೂ ಅವಿಧೇಯತೆ ಮೂಲಕ ನಾವು ಮಾಡಿದೆಲ್ಲ ಪಾಪಗಳನ್ನು, ಅಪರಾಧಗಳನ್ನು, ದ್ರೋಹಗಳನ್ನು ಮನ್ನಿಸಿರಿ ಅಪ್ಪ. ವೀಕ್ಷಣೆ ಪ್ರತಿಯೊಬ್ಬ ಮಕ್ಕಳ ಜೀವಿತದಲ್ಲಿ ವಾಕ್ಯ 100% ಆಶೀರ್ವದಿಸ, 100% ಫಲ ಕೊಡಲು ಶ್ರಮ. ಆ ರೀತಿಯಾಗಿ ಅವರ ಆಶೀರ್ವದಿಸಂಬುದಾಗಿ ಪ್ರಾರ್ಥಿಸ್ತೇವೆ ಯೇಸುವಿನ ಹೆಸರಿನಲ್ಲಿ ಬೇಡಿದ ಪರಲೋಕ ನಮ್ಮ ತಂದೆ. ಆಮೆನ್. ಪ್ರೈಸ್ ದ ಲಾರ್ಡ್. ಗಾಡ್ ಬ್ಲೆಸ್ ಯು.